ಎಲ್ರಿಗೂ ನಮಸ್ಕಾರ. ಜಾಹೀರಾತು ಉದ್ಯಮ, ಸಾಮಾಜಿಕ ಆಯಾಮ ಮತ್ತು ಮೌಲಿಕ ಪ್ರಭಾವದ ಕುರಿತಾಗಿ ನಾನು ಈ ಸೆಷನ್ನ ಮುಖಾಂತರ ವಿಚಾರಗಳನ್ನು ಮಂಡಿಸಲಿದ್ದೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಜಾಹೀರಾತು ಪರಿಕಲ್ಪನೆಯು ಕಮರ್ಷಿಯಲ್ ಪರಿಕಲ್ಪನೆ ಎನ್ನುವ ಇಂಟರ್ಪ್ರಿಟೇಷನ್ಗಳ ಜೊತೆಗೆ ಇದು ಗುರುತಿಸ್ಕೊಂಡಿರೋದನ್ನು ನಾವು ಗಮನಿಸ್ತೇವೆ. ಈ ಜಾಹೀರಾತು ಉದ್ಯಮದ ಒಳಗೂ ಕೂಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳಿವೆ ಅನ್ನೋದು ಬಹುತೇಕರಿಗೆ ಗಮನಕ್ಕೆ ಬಂದಿರೋದಿಲ್ಲ. ಇಲ್ಲಿ ವಾಣಿಜ್ಯಿಕ ಲಾಭ ಗಳಿಸುವ ನಿರೀಕ್ಷೆಗಳೇ ಮುಖ್ಯ ಆಗಿದ್ದರೂ ಕೂಡ ಅವುಗಳ ಮುಖಾಂತರ ಉನ್ನತ ಸದಾಶಯಗಳನ್ನು ದಾಟಿಸಬಹುದು ಅನ್ನುವ ಆಶಾವಾದ ಮೂಡಿಸುವ ಪ್ರಯೋಗಗಳು ಕಳೆದ 2-3 ದಶಕಗಳಲ್ಲಿ ಆಗಿವೆ. ಅದು ಟೆಲಿವಿಷನ್ ಮಾಧ್ಯಮದ ಮುಖಾಂತರ ಬರುವಂಥ ಜಾಹೀರಾತುಗಳಾಗಿರಬಹುದು, ಈಗ ಹೊಸ ಕಾಲದ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಮ್ಮವರೆಗೆ ತಲುಪಬಹುದಾದ ಜಾಹೀರಾತು ಟೆಕ್ಸ್ಟ್ಗಳಾಗಿರಬಹುದು. ಅವೆಲ್ಲವುಗಳು ಕೂಡ ಕಮರ್ಷಿಯಲ್ ಉದ್ದೇಶವನ್ನು ಸರ್ವ್ ಮಾಡಬಹುದಾದ ಕಾರ್ಯತಂತ್ರಗಳ ಜೊತೆಗೆ ಗುರುತಿಸಿಕೊಂಡಿದ್ದರೂ ಕೂಡ ಸೋಷಿಯಲಿ ಎನ್ರಿಚ್ಡ್ ಆಗಿರಬಹುದಾದಂಥ, ಕಲ್ಚರಲ್ಲಿ ಎನ್ರಿಚ್ಡ್ ಆಗಿರಬಹುದಾದಂಥ ಮೌಲಿಕ ಸಂದೇಶಗಳು ಕೂಡ ಜಾಹೀರಾತುಗಳ ಮುಖಾಂತರ ಬರ್ತಾ ಇರೋದನ್ನು ನಾವು ಗಮನಿಸಬಹುದು. ಒಂದು ಬಗೆಯ ಬದಲಾವಣೆಯನ್ನು ಅಪೇಕ್ಷೆ ಮಾಡುವಂಥ ಕಥನ ಕ್ರಮಗಳ ಜೊತೆಗೆ ಆಡಿಯೋ ವಿಜುವಲ್ ಜಾಹೀರಾತುಗಳು ತೀರಾ ಇತ್ತೀಚೆಗೆ ಗುರುತಿಸ್ಕೊಂಡಿದ್ದೇವೆ. ಕಳೆದ 2 ದಶಕಗಳ ಜಾಹೀರಾತುಗಳ ಟ್ರೆಂಡನ್ನು ನೀವು ಗಮನಿಸಿದರೆ ಅದು ಕೇವಲ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಜನಜನಿತ ಮಾಡುವ ಉದ್ದೇಶ ಮಾತ್ರ ಇರೋದಿಲ್ಲ, ಅದರ ಜೊತೆಗೆ ಒಂದು ಗುಡ್ ಸಮರಿಟನ್ ಕಾನ್ಸೆಪ್ಟನ್ನು ಕೂಡ ದಾಟಿಸುವಂಥ ಒಂದು ಸಾಧ್ಯತೆಯನ್ನು ಜಾಹೀರಾತು ಉದ್ಯಮ ಒಳಗೊಳ್ತಾ ಇರೋದನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಇದೆ. ಅಂದರೆ ಜನಪರ ಆಶಯಗಳನ್ನು ನಾವು ಜಾಹೀರಾತುಗಳಲ್ಲಿ ನೀವು ನೋಡ್ಬೋದು. ಈಗ ಉದಾಹರಣೆಗೆ ಯಾವುದೋ ಒಂದು ಚುನಾವಣೆಯ ಆಂದೋಲನ ನಡಿಬೇಕಾದರೆ ರಾಜಕೀಯ ಪಕ್ಷಗಳು ಪ್ರಚಾರಾಂದೋಲನ ನಡೆಸುವ ಕಾಲಕ್ಕೆ ಅದರ ಭಾಗವಾಗಿ ಬರುವಂಥ ಜಾಹೀರಾತುಗಳಲ್ಲಿ ಜನಪರ ಆಶಯಗಳು ಧ್ವನಿತ ಆಗ್ತವೆ. ಈ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಜಾಹೀರಾತಿನ ಮುಖಾಂತರವೂ ಕೂಡ ಜನಪರವಾಗಿರುವಂಥ ಆಶಯಗಳು ರಿಫ್ಲೆಕ್ಟ್ ಆಗ್ತವೆ. ಉದಾಹರಣೆಗೆ ಜನರಿಗೆ ಬೇಕಾಗಿರುವಂಥ ಅಗತ್ಯ ಯಾವುದು ಅದನ್ನು ಕೇಂದ್ರೀಕರಿಸಿಕೊಂಡು ಒಂದು ಜಗತ್ತು ಬದಲಾವಣೆ ಆಗಬೇಕಾದ ಅಗತ್ಯತೆಯನ್ನು ಮನಗಾಣಿಸುವಂಥ ಕಥನ ಕ್ರಮಗಳ ಜೊತೆಗೆ ಆಡಿಯೋ ವಿಜುವಲ್ ಜಾಹೀರಾತುಗಳು ಪ್ರಸ್ತುತಪಡಿಸಲ್ಪಡ್ತವೆ. ಅದನ್ನು ನಾವು ಗಮನಿಸಬೇಕಾಗತ್ತೆ. ನಾವು ಜಾಹೀರಾತಲ್ಲಿ ಸಾಂಸ್ಕೃತಿಕ ದೃಷ್ಟಿಕೋನಗಳನ್ನು ಕೂಡ ಗುರುತಿಸ್ಬೋದು. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದ ಜೀವನ ಶೈಲಿ ಮತ್ತು ಅವರು ಹೊಂದಿರುವಂಥ ನಂಬಿಕೆಯ ಜಗತ್ತು ಮತ್ತು ಅದಕ್ಕನುಗುಣವಾಗಿ ಅವರು ಅನುಸರಿಸುವಂಥ ವಿಧಿವಿಧಾನಗಳು ಮತ್ತು ಅವರು ಅನುಸರಿಸ್ತಾ ಇರುವಂಥ ಆದರ್ಶಗಳು, ಆ ಆಲೋಚನಾ ಕ್ರಮಗಳನ್ನು ಒಂದು ಜಾಹೀರಾತು ಪಠ್ಯ ಒಳಗೊಂಡು ಮಹತ್ವದ್ದನ್ನು ದಾಟಿಸುವಂಥ ಒಂದು ಪ್ರಯೋಗಶೀಲತೆ ಕಳೆದ 2-3 ದಶಕಗಳಲ್ಲಿ ನಡೀತಾ ಇದೆ. ನನಗೆ ಸಂಸ್ಕೃತಿ ಅಂದರೆ ಭಾರತದ್ದೇ ಆದಂಥ ಪ್ರಾದೇಶಿಕ ಸಂಸ್ಕೃತಿಯನ್ನು ತುಂಬ ಚೆನ್ನಾಗಿ ಅರ್ಥೈಸಿಕೊಂಡು ಜಾಹೀರಾತುಗಳ ವ್ಯಾಪ್ತಿಯಲ್ಲಿ ಅದನ್ನು ಪುನರ್ವ್ಯಾಖ್ಯಾನಿಸಿಕೊಂಡು ಅದನ್ನು ಪ್ರಸ್ತುತಪಡಿಸಿದಂಥ ಪ್ರತಿಭೆ ಪಿಯೂಷ್ ಪಾಂಡೆ ಅಂತ ಅನಿಸುತ್ತೆ. ಅವರ ಪಿಯೂಷ್ ಪಾಂಡೆ ಅವರ ಜಾಹೀರಾತುಗಳ ಮಾದರಿಗಳಿದಾವಲ್ಲ, ಅವುಗಳು ಅಪ್ಪಟ ಸಂಸ್ಕೃತಿ ನಿಷ್ಠ ಆಗಿದ್ದಾವೆ. ನಾವು ಅವರ ಎಲ್ಲ ಜಾಹೀರಾತುಗಳ ಮಾದರಿಗಳನ್ನು ನೀವು ಗಮನಿಸಿ. ಈ ಒಂದು ರಾಜಕೀಯ ಆಂದೋಲನಕ್ಕೆ ಬೇಕಾಗಿರುವಂಥ ಜಾಹೀರಾತುಗಳನ್ನು ಮಾಡುವ ಕಾಲಕ್ಕೂ ಕೂಡ ಅವರು ಈ ದೇಶ ನಿರೀಕ್ಷೆ ಮಾಡಬಹುದಾದ ಒಂದು ಆಲೋಚನಾ ಕ್ರಮ ಏನಿದೆ, ಈ ದೇಶದ ಜನತೆ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ದೃಷ್ಟಿಯಲ್ಲಿಟ್ಕೊಂಡು ಆ ಜಾಹೀರಾತು ಪಠ್ಯಕ್ಕೆ ಬೇಕಾಗಿರುವಂಥ ಒಂದು ಕ್ರಿಯಾಶೀಲತೆಯನ್ನು ಅವರು ನಿರೂಪಿಸ್ತಾರೆ. ಸೊ ಹಾಗಾಗಿ ಒಂದು ನಿರ್ದಿಷ್ಟ, ಈಗ ಫೆವಿಕೋಲ್ನ ಕುರಿತಾದ ಒಂದು ಪ್ರಾಡಕ್ಟ್ ಆಗಿರಬಹುದು, ಅಥವಾ ಯಾವುದೋ ಒಂದು ಹೊಸ ಕಾರ್ ಬಂದಾಗ ಒಂದು ಗ್ರಾಮೀಣ ಸಂಸ್ಕೃತಿ ಅದನ್ನು ನೋಡುವ ರೀತಿ ಹೇಗೆ ಇರ್ತದೆ ಅನ್ನೋದನ್ನು ಧ್ವನಿಸಬಹುದು. ಈ ಎಲ್ಲ ಹಂತಗಳಲ್ಲೂ ಕೂಡ ಅಬ್ ಕಿ ಬಾರ್ ಮೋದಿ ಸರ್ಕಾರ್ ಅನ್ನುವಂಥ ಒಂದು ಘೋಷವಾಕ್ಯವನ್ನು ರೂಪಿಸುವ ಸಂದರ್ಭ ಆಗಿರ್ಬೋದು. ಒಂದು ನಿರ್ದಿಷ್ಟ ಪೊಲಿಟಿಕಲ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡಿದರೂ ಕೂಡ ಜಾಹೀರಾತು ಅದರ ಆಚೆಗೆ ಏನೋ ಒಂದು ಇಡೀ ದೇಶದ ಧ್ವನಿಯನ್ನು ದಾಟಿಸಬೇಕು ಅನ್ನುವ ಆಲೋಚನಾ ಕ್ರಮ ಆ ಜಾಹೀರಾತಿನ ಹಿಂದೆ ಇರ್ತದೆ. ಹೀಗೆ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶ, ಅಲ್ಲಿರುವಂಥ ಸಾಂಸ್ಕೃತಿಕ ವೈವಿಧ್ಯತೆ, ಅಲ್ಲಿರುವಂಥ ಸಾಮಾಜಿಕ ಡೈಮೆನ್ಷನ್ಸು, ಇದೆಲ್ಲವುಗಳನ್ನು ಒಳಗೊಂಡು ಒಂದು ಜಾಹೀರಾತು ಪಠ್ಯವನ್ನು ತಯಾರಿಸುವಂಥ ಒಂದು ವಿಭಿನ್ನವಾದ ಮಾದರಿಯನ್ನು
ಪಿಯೂಷ್ ಪಾಂಡೆ ಅಂಥವ್ರು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಜಾಹೀರಾತು ಅನ್ನುವಂಥದ್ದು ಜನರ ನಾಡಿಮಿಡಿತ ಆಧರಿಸಿ ರೂಪುಗೊಳ್ಳುವಂತಹ ಒಂದು ಪಠ್ಯ ಆಗಿದ್ದರೂ ಕೂಡ ಅದನ್ನು ನಿರ್ವಹಿಸುವಂಥ, ಆ ಥರದ ಪಠ್ಯವನ್ನು ರೂಪಿಸುವಂಥ ವ್ಯಕ್ತಿತ್ವಗಳು ಯಾರು ಅನ್ನೋದರ ಮೇಲೆ ನಿಜವಾದ ಆ ಜಾಹೀರಾತು ಪಠ್ಯ ಸಂಬಂಧಿತ ಪ್ರೊಫೆಷ್ನಲಿಸಮ್ ರೂಪಿತ ಆಗುತ್ತೆ. ಜಾಹೀರಾತನ್ನು ನಾವು ಕೇವಲ ವಾಣಿಜ್ಯಿಕ ಹಿತಾಸಕ್ತಿಗಳ ಭಾಗವಾಗಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಅದರ ಆಚೆಗೆ ಬೇರೆ ಬೇರೆ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಅಲ್ಲಿ ಏನು ಔದ್ಯಮಿಕ ಅಂಶಗಳಿರ್ತವೆ. ಒಬ್ಬ ನೋಡುಗನನ್ನು, ಒಬ್ಬ ಓದುಗನನ್ನು, ಒಬ್ಬ ವೀಕ್ಷಕನನ್ನು, ಒಬ್ಬ ಕೇಳುಗನನ್ನು ಗ್ರಾಹಕನನ್ನಾಗಿ ಪರಿವರ್ತಿಸಬೇಕಾದ ಅನಿವಾರ್ಯತೆ ಜಾಹೀರಾತನ್ನು ರೂಪಿಸುವವರಿಗೆ ಇರುತ್ತೆ. ಅದನ್ನು ನೋಡಿದ ತಕ್ಷಣವೇ ಅವನು ಗ್ರಾಹಕನಾಗಿ ರೂಪುಗೊಳ್ಳಬಹುದು ಅಥವಾ ನಂತರದ ದಿನಗಳಲ್ಲಿ ರೂಪುಗೊಳ್ಳಬಹುದು. ಆದರೆ ಆ ಜಾಹೀರಾತಿನ ಪ್ರಭಾವದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ಸಲ ನೋಡಿದಾಗ ಅದರ ಕುರಿತಾಗಿ ಆಸಕ್ತಿ ಹುಟ್ಟಬಹುದು. ಇನ್ನೊಂದು ಸಂದರ್ಭದಲ್ಲಿ ಆ ಪ್ರಾಡಕ್ಟನ್ನು ಖರೀದಿಸುವ ಸಂದರ್ಭದಲ್ಲಿ ಈ ಪ್ರಾಡಕ್ಟ್ನ ಕುರಿತಾದ ಒಂದು ಜಾಹೀರಾತು ಅವನಿಗೆ ನೆರವಿಗೆ ಬರ್ತದೆ. ಇನ್ಬಿಲ್ಟ್ ಫೀಚರ್ ಆಗಿ ಅವನನ್ನು ಕಾಡ್ತದಲ್ಲ, ಕಾಡುವ ಹಾಗೆ ಒಂದು ಜಾಹೀರಾತನ್ನು ರೂಪಿಸುವಂತಹ ಹೊಣೆಗಾರಿಕೆ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿಯನ್ನು ಪ್ರತಿನಿಧಿಸುವಂಥ ಪ್ರೊಫೆಷ್ನಲ್ಸಿಗಿರುತ್ತೆ. ಅದನ್ನು ಹೊಸ ಕಾಲದ ಅಂದರೆ ಕಳೆದ 2-3 ದಶಕಗಳ ಅವಧಿಯಲ್ಲಿ ತುಂಬ ಭಿನ್ನವಾಗಿರುವಂಥ ಸೃಜನಶೀಲ ಸಾಧ್ಯತೆಗಳು ಜಾಹೀರಾತು ಉದ್ಯಮದ ಮುಖಾಂತರ, ಅದರಲ್ಲೂ ಅಂದರೆ ದೃಶ್ಯಪಠ್ಯಗಳಿವೆಯಲ್ಲ, ಜಾಹೀರಾತಿಗೆ ಸಂಬಂಧಪಟ್ಟ ದೃಶ್ಯಪಠ್ಯಗಳು ತುಂಬ ಭಿನ್ನವಾಗಿ ನಿರೂಪಿತವಾಗಿದ್ದಾವೆ ಅಂತ ಅನಿಸುತ್ತೆ. ಎಸ್ಪೆಷಲಿ ಭಾರತದ ಪ್ರವಾಸೋದ್ಯಮದ ಕುರಿತಾಗಿ ತುಂಬ ಭಿನ್ನವಾಗಿರುವಂಥ ಜಾಹೀರಾತುಗಳು ಬಂದಿದ್ದಾವೆ. ಕಳೆದ 2 ದಶಕಗಳ ಅವಧಿಯಲ್ಲಿ ಬಂದಂಥ ರಾಜಕೀಯ ಜಾಹೀರಾತುಗಳಿದ್ದಾವಲ್ಲ, ಅವುಗಳು ಕೂಡ ತುಂಬ ಭಿನ್ನವಾದ ಸಂವೇದನೆ ಜೊತೆಗೆ ನಿರೂಪಿತವಾಗಿದ್ದಾವೆ. ಬಹಳ ಮುಖ್ಯವಾಗಿ ಪರಿಗಣಿಸಬಹುದಂದರೆ ಆಲ್ಔಟ್ಗೆ ಸಂಬಂಧಪಟ್ಟ ಹಾಗೆಯೇ ಒಂದು ಜಾಹೀರಾತು, ಒಂದು ಪ್ರಾಡಕ್ಟ್ನ ಮುಖಾಂತರ ಒಂದು ಸ್ತ್ರೀವಾದಿ ಸಂವೇದನೆ ದಾಟಿಕೊಳ್ಳಬಹುದಾದ ಒಂದು ಮಾದರಿ ನನಗೆ ಆ ಜಾಹೀರಾತಿನ ಮುಖಾಂತರ ಗಮನಕ್ಕೆ ಬರ್ತದೆ. ಒಂದು ಫ್ಯೂಡಲ್ ಸಿಸ್ಟಮ್ ಇರುತ್ತೆ, ಒಂದು ಪುರುಷ ಕೇಂದ್ರಿತ ಮನೆಯೊಳಗೆ, ಅಂದರೆ ಪುರುಷ ಕೇಂದ್ರಿತವಾಗಿಯೇ ಯೋಚನೆ ಮಾಡುವಂಥ ಒಂದು ಮನೆಯೊಳಗೆ ಸ್ತ್ರೀವಾದಿ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬಹುದು ಅನ್ನುವಂಥ ಒಂದು ತತ್ವವನ್ನು ದಾಟಿಸುವಂಥ ಒಂದು ಜಾಹೀರಾತು ಪಠ್ಯ ಅದರ ಮುಖಾಂತರ ದಾಟಿಕೊಡ್ತದೆ. ಆ ಥರದ ಅನೇಕ ಉದಾಹರಣೆಗಳಿದ್ದಾವೆ ಅಂತ ಅನಿಸುತ್ತೆ. ಅಂದರೆ ಹಬ್ಬಗಳ ಸಂದರ್ಭದಲ್ಲಿ ಬರುವ ಜಾಹೀರಾತುಗಳಾಗಿರಬಹುದು, ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಬರುವ ಜಾಹೀರಾತುಗಳಾಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಬಗೆಯ ಅಭಿವ್ಯಕ್ತಿಯ ಕ್ರಮಗಳನ್ನು ಅಳವಡಿಸಿಕೊಂಡು ಜಾಹೀರಾತುಗಳು ನಿರೂಪಿತವಾಗಿದ್ದಾವೆ. ಹಾಗಾಗಿ ಈ ಪ್ರಾದೇಶಿಕ ಅಸ್ಮಿತೆ, ಸಾಂಸ್ಕೃತಿಕ ಸ್ವರೂಪ ಮತ್ತು ಗ್ರಾಮೀಣ, ನಗರ, ಮಹಾನಗರ, ಮೆಟ್ರೋಪಾಲಿಟನ್ ಆದ್ಯತೆಗಳು, ಅಲ್ಲಿಯ ಜೀವನ ಶೈಲಿ, ಅಲ್ಲಿಯ ವ್ಯಕ್ತಿಗತ ಆದ್ಯತೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಒಂದು ನಿರ್ದಿಷ್ಟ ಉತ್ಪನ್ನದ ಇಮೇಜನ್ನು ರೂಪಿಸುವಂಥ ಪ್ರಯತ್ನ ಆಗುತ್ತೆ. ಒಂದು ನಿರ್ದಿಷ್ಟ ಸಂಸ್ಥೆಯ ಸೇವೆಯನ್ನು ಜನಜನಿತ ಮಾಡುವಂಥ ಒಂದು ಪ್ರಯತ್ನ ಜಾಹೀರಾತಿನಿಂದ ಆಗುತ್ತೆ. ಆಮೇಲೆ ಖಾಸಗಿ ಕಂಪನಿ ಮತ್ತು ಸರ್ಕಾರಿ ವಲಯಗಳ ವಿನೂತನ ಹೆಜ್ಜೆಗಳನ್ನು ಬಿತ್ತರಿಸೋದಕ್ಕೆ ಜಾಹೀರಾತು ಬಳಕೆ ಆಗುತ್ತೆ. ರಾಜಕೀಯ ಪಕ್ಷಗಳ ಐಡಿಯಾಲಜಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತಲುಪಿಸೋದಕ್ಕೆ ಜಾಹೀರಾತು ನೆರವಾಗುತ್ತೆ. ಎಲ್ಲಿಯವರೆಗೆ ಅಂದರೆ ಒಂದು ವ್ಯಕ್ತಿತ್ವದ ಇಮೇಜನ್ನು ಕಟ್ಟುವಾಗಲೂ ಕೂಡ ಜಾಹೀರಾತು ನೆರವಾಗುತ್ತೆ. ಅಂದರೆ ಹಿಂದಿನ ಇತಿಹಾಸದಲ್ಲಿ ನೋಡೋದಾದರೆ ಗಾಂಧಿ ಅಂಥವರು, ರಾಜಾರಾಮ್ ಮೋಹನ್ ರಾಯ್ ಅಂಥವರು ಸಂಪರ್ಕ ಕ್ಷೇತ್ರ ಕ್ರಾಂತಿಕಾರಕ ಆಗದೇ ಇರುವ ದಿನಗಳಲ್ಲಿನೇ ಅವರು ಬಹುತೇಕ ಜನರನ್ನು ತಲುಪಿ ಒಂದು ಮಹತ್ವದ್ದನ್ನು ಸಾಧನೆ ಮಾಡಿದ್ರಲ್ಲ, ಅಲ್ಲೂ ಕೂಡ ಪಬ್ಲಿಕ್ ರಿಲೇಷನ್ಸ್ ಪರಿಕಲ್ಪನೆ ತುಂಬ ಮಹತ್ವದ ಪಾತ್ರ ವಹಿಸಿದೆ. ಒಂದು ನಿರ್ದಿಷ್ಟ ಯೋಚನೆಯನ್ನು ದಾಟಿಸುವಂಥ, ಜಾಹೀರುಗೊಳಿಸುವಂಥ ಆಲೋಚನಾ ಕ್ರಮಗಳು ಮಹತ್ವದ ಪಾತ್ರ ವಹಿಸಿದ್ದು ಅಂತ ಅನಿಸುತ್ತೆ. ಹಾಗಾಗಿ ಯಾವುದೇ ಉದಾತ್ತ ಚಿಂತನೆ ಬಹುತೇಕ ಜನರನ್ನು ತಲುಪುವಾಗಲೂ ಕೂಡ ಅದು ಜಾಹೀರಾತಿನ ಮಾಧ್ಯಮ ಬೇಕಾಗತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಈ ನೆಲೆಯಲ್ಲಿ ನಾವು ನೋಡೋದಾದರೆ ಜಾಹೀರಾತು ಸರಳ ಚಿಂತನೆಯ ಮುಖಾಂತರ ವ್ಯಾಪಕ ಪ್ರಭಾವವನ್ನು ಮೂಡಿಸಬಹುದಾದಂಥ ಒಂದು ಮಹತ್ವದ ಸೃಜನಶೀಲ ಮಾಧ್ಯಮ ಅಂತ ನಾವು ವ್ಯಾಖ್ಯಾನಿಸಬಹುದು ಅಂತ ಅನಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಜಾಹೀರಾತು ಕಮರ್ಷಿಯಲ್ ವಸ್ತುಗಳನ್ನು ಕೇಂದ್ರೀಕರಿಸಿಕೊಂಡಿದ್ದರೂ ಕೂಡ ಅದು ಮನುಷ್ಯ ಮನಸ್ಸುಗಳೊಂದಿಗೆ ಸಂವಾದಿಸಿಕೊಳ್ಳುವಂಥ ಒಂದು ಪ್ರಾಯೋಗಿಕ ಮತ್ತು ಪ್ರಯೋಗಶೀಲ ಸೃಜನಶೀಲ ಆಲೋಚನಾ ಕ್ರಮ ಅಂತ ನಾನು ಅದನ್ನು ವ್ಯಾಖ್ಯಾನಿಸ್ತೀನಿ. ಗ್ರಾಹಕತ್ವ, ಮಾರುಕಟ್ಟೆ ಟ್ರೆಂಡ್ ಏನೇ ಇದ್ದರೂ ಕೂಡ ಆ ಮನುಷ್ಯರ ಜೊತೆಗಿನ ಸಂವೇದನೆಗಳ ಜೊತೆಗೆ ಜಾಹೀರಾತುಗಳು ತಮ್ಮ ಪ್ರಭಾವ ಸಾಧ್ಯತೆಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ ವಿಸ್ತರಿಸಿಕೊಂಡಿದ್ದಾವೆ ಅಂತ ಅನಿಸುತ್ತೆ.
ಆ ಕಾರಣಕ್ಕಾಗಿಯೇ ಇವತ್ತಿಗೂ ಕೂಡ ಜಾಹೀರಾತು ಬದಲಾದ ಕಾಲಘಟ್ಟದಲ್ಲಿ ಇವತ್ತಿಗೂ ಕೂಡ ಜಾಹೀರಾತು ತನ್ನದೇ ಆದ ಒಂದು ಅಸ್ಮಿತೆಯನ್ನು ಹೊಂದಿದೆ. ಆ ಜಾಹೀರಾತು ಹೊಸ ಯೋಚನೆಗಳೊಂದಿಗೆ ಗುರುತಿಸಿಕೊಂಡಿರುತ್ತೆ. ನೀವು ಯಾವುದೇ ಜಾಹೀರಾತನ್ನು ನೋಡಿ, ಅದು ಪ್ರಿಂಟ್ ಟೆಕ್ಸ್ಟನ್ನು ನೋಡಿ, ಆಡಿಯೋ ಟೆಕ್ಸ್ಟನ್ನು ನೋಡಿ, ಆಡಿಯೋ ವಿಜುವಲ್ ಟೆಕ್ಸ್ಟ್ಗಳನ್ನು ನೀವು ನೋಡಿ, ಅಲ್ಲಿ ಹೊಸ ಯೋಚನೆಗಳಿರ್ತವೆ. ನಮ್ಮದೇ ದೇಶಿ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಆ ಎಲಿಮೆಂಟ್ಗಳಲ್ಲಿ ನೀವು ನೋಡಬಹುದು, ಜಾಹೀರಾತಿನ ಎಲಿಮೆಂಟ್ಗಳಲ್ಲಿ. ಅಲ್ಲದೆ ಸಾರ್ವಜನಿಕ ವಲಯದ ಜಾಹೀರಾತುಗಳನ್ನು ನೀವು ಗಮನಿಸಿದರೆ ಗ್ರಾಮೀಣ ಅಭಿವೃದ್ಧಿಯ ಸಾಧ್ಯತೆಗಳನ್ನು ಆ ಜಾಹೀರಾತುಗಳಲ್ಲಿ ನೀವು ವಿಜುವಲೈಸ್ ಮಾಡ್ಕೊಳ್ಬೋದು ಅವುಗಳನ್ನು ಗಮನಿಸಿ. ಅಲ್ಲದೆ ಬಹುತೇಕ ಅರಿವಿನ ಆಂದೋಲನದ ಬಹುತೇಕ ಹೆಜ್ಜೆಗಳು ಜಾಹೀರಾತುಗಳ ಮುಖಾಂತರವೇ ಜನಜನಿತವಾಗಿವೆ, ಪ್ರಾಯೋಗಿಕವಾಗಿ ಅವು ಯಶಸ್ವಿಯಾಗಿದ್ದಾವೆ. ಸೊ ಈ ನೆಲೆಯಲ್ಲಿ ಜಾಹೀರಾತು ವಾಣಿಜ್ಯಿಕ ಹಿತಾಸಕ್ತಿಗಳನ್ನು ರಕ್ಷಿಸ್ತದೆ ಅಂತ ಅಂದುಕೊಂಡ್ರೂ ಕೂಡ ಅದರಾಚೆಗೆ ಅದನ್ನು ನಾವು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮತ್ತು ಜನಪರ ನೆಲೆಗಟ್ಟಿನಲ್ಲೂ ಕೂಡ ಪುನರ್ವ್ಯಾಖ್ಯಾನಿಸಿಕೊಳ್ಳಬಹುದು. ಅದಕ್ಕೆ ಬೇಕಾಗಿರುವಂಥ ಅನೇಕ ಪ್ರಯೋಗಗಳು ಕಳೆದ 3 ದಶಕಗಳಲ್ಲಿ ಆಗಿವೆ ಅನ್ನುವ ಪ್ರತಿಪಾದನೆಯೊಂದಿಗೆ ನನ್ನ ಈ ಪ್ರಸ್ತುತಿಯನ್ನು ಪೂರ್ಣಗೊಳಿಸ್ತೇನೆ. ನಮಸ್ಕಾರ.